ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೋರಾಟ ದೇಶಾದ್ಯಂತ ಕಿಚ್ಚು ಹಚ್ಚಿದೆ. ಕಾಂಗ್ರೆಸ್ ಪಾರ್ಟಿ ಹಾಗೂ ಕಾಂಗ್ರೆಸ್ ನಾಯಕರು ಈ ಹೋರಾಟವನ್ನ ಮೋದಿ ಸರ್ಕಾರದ ವಿರುದ್ಧದ ಜನಾಂದೋಲನವಾಗಿ ಮಾರ್ಪಾಡು ಮಾಡ್ತಿದ್ದಾರೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಹುದ್ದೆಯಿಂದ ಕೆಳಗಿಳಿಯೋವರೆಗೂ ನಮ್ಮ ಹೋರಾಟ ನಿಲ್ಲಿಸಲ್ಲ ಅಂತಿದ್ದಾರೆ. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಒಂದಿಷ್ಟು ಸತ್ಯ ಕಥೆಗಳು ಹೊರಬೀಳೋದಕ್ಕೆ ಶುರುವಾಗಿದೆ. ಕಾಕ್ರೋಚ್ ಪಾರ್ಟಿಗೆ ಎಲ್ಲಿಂದ ಫಂಡ್ ಬರ್ತಾ ಇದೆ? ಮರುಪರೀಕ್ಷೆ ಯಶಸ್ವಿಯಾದ್ರೂ ಈ ಮಟ್ಟಿಗಿನ ಹೋರಾಟ ನಡೀತಿರೋದು ಯಾಕೆ? ಈ ಹೋರಾಟದ ಹಿಂದಿನ ಅಸಲಿ ಕಾರಣ ಏನು? ನೀಟ್ ಹೋರಾಟಕ್ಕೆ ಪಾಕ್ ಕುತಂತ್ರಿಗಳು ತುಪ್ಪ ಸುರಿತಿರೋದೇಕೆ ಅನ್ನೋ ಎಲ್ಲ ಪ್ರಶ್ನೆ ಹುಟ್ಕೊಂಡಿದೆ. ಅದಕ್ಕೆಲ್ಲ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಮಧ್ಯರಾತ್ರಿ ಪ್ರಧಾನಿ ಮೋದಿ ಸಂದೇಶ. ನೀಟ್ ವಿಷಯದಲ್ಲಿ ಕೇಂದ್ರ ಸರ್ಕಾರ ಆಗಲಿ ಪ್ರಧಾನಿ ಮೋದಿ ಆಗಲಿ ಹೇಳ್ತಿರೋದೊಂದೇ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ. ಅಲ್ಲದೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಮಾಡಿ ಶೀಘ್ರದಲ್ಲೇ ಎಲ್ಲವನ್ನ ಬಯಲಿಗೆಳಿತೀವಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಹೋರಾಟ ನಿಲ್ತಾ ಇಲ್ಲ. ಹೀಗಾಗಿಯೇ ಮಧ್ಯರಾತ್ರಿ ವಿಡಿಯೋವೊಂದನ್ನ ಮಾಡಿ ದೇಶದ ಜನರಿಗೆ ಸಂದೇಶವೊಂದನ್ನ ಕಳಿಸಿದ್ದಾರೆ. ಯುವಕರ ಭವಿಷ್ಯಕ್ಕಿಂತ ನಮಗೆ ಬೇರೇನೂ ಮುಖ್ಯ ಅಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವವರಿಗೆ ತ್ವರಿತವಾಗಿ ಹಾಗೂ ಕಠಿಣ ಶಿಕ್ಷೆ ವಿಧಿಸಲು ಶೀಘ್ರಗತಿ ನ್ಯಾಯಾಲಯ ಸ್ಥಾಪನೆಗೆ ನಿರ್ಧರಿಸಿದ್ದೇವೆ ಅಂತ ಗುರುವಾರ ಬೆಳಗ್ಗೆಯಷ್ಟೇ ಪ್ರಧಾನಿ ಟ್ವೀಟ್ ಮಾಡಿದ್ರು. ಇದರ ಬೆನ್ನಲ್ಲೇ ಮಧ್ಯರಾತ್ರಿ ವೇಳೆಗೆ ಬರೀ ಅಪರೂಪಕ್ಕೆಂಬಂತೆ 3 ನಿಮಿಷಗಳ ಸೆಲ್ಫಿ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಅತ್ಯಂತ ಕಠಿಣ ಕ್ರಮವನ್ನ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಶೀಘ್ರಗತಿ ನ್ಯಾಯಾಲಯಗಳ ಸ್ಥಾಪನೆ ಹಾಗೂ ಅಪರಾಧಿಗಳಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸುವುದು ಸೇರಿದಂತೆ ಕಠೋರ ಕ್ರಮಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳಲಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದು ಸಾಧಾರಣ ವಿಷಯ ಅಲ್ಲ ಅನ್ನೋದು ಗೊತ್ತಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಿಗೆ ಇದೊಂದು ನೋವಿನ ಸಂಗತಿ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಬಳಿಕ 2.5 ತಿಂಗಳಿನಲ್ಲಿ ಹಲವಾರು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ತಪ್ಪು ಮಾಡಿದವರನ್ನ ಬಂಧಿಸಿ ಜೈಲಿಗಟ್ಟಲಾಗಿದೆ. ವಿದ್ಯಾರ್ಥಿಗಳ ಒಂದಿಡೀ ವರ್ಷ ವ್ಯರ್ಥ ಆಗದಂತೆ ನೋಡಿಕೊಳ್ಳೋದು ನಮ್ಮ ಅತ್ಯಂತ ಮುಖ್ಯ ಜವಾಬ್ದಾರಿಯಾಗಿತ್ತು. ಸರ್ಕಾರ ತನ್ನೆಲ್ಲ ಸಾಮರ್ಥ್ಯ ಬೆಳೆಸಿ 22 ಲಕ್ಷ ವಿದ್ಯಾರ್ಥಿಗಳು ಅತ್ಯಂತ ಅಲ್ಪಾವಧಿಯಲ್ಲಿ ಮರುಪರೀಕ್ಷೆ ಬರೆಯುವಂತೆ ನೋಡಿಕೊಂಡಿದೆ ಅಂದಿದ್ದಾರೆ. ಪ್ರಧಾನಿ ಮೋದಿ ಹೇಳಿಕೆ ಬೆನ್ನಲ್ಲೇ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ತಮ್ಮ 26 ದಿನಗಳ ಉಪವಾಸ ಹೋರಾಟ ಅಂತ್ಯಗೊಳಿಸಿದ್ದಾರೆ. ಕೇಂದ್ರ ಸರ್ಕಾರ ತಮ್ಮ ಬೇಡಿಕೆಗಳನ್ನ ಈಡೇರಿಸೋದಾಗಿ ಭರವಸೆ ನೀಡಿದೆ. ಹೀಗಾಗಿ ಉಪವಾಸ ಅಂತ್ಯಗೊಳಿಸ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಆತ್ಮೀಯರೇ, ಭಾರತದಲ್ಲಿ ಬೆಂಕಿ ಹೊತ್ಕೊಂಡ್ರೆ ಅದೆಷ್ಟೋ ದೇಶಗಳು ಹಬ್ಬದಂತೆ ಆಚರಿಸ್ತವೆ, ಒಳಗೊಳಗೆ ಸಂಭ್ರಮಿಸಿ ಕುಣಿದು ಕುಪ್ಪಳಿಸ್ತವೆ. ಆ ಸಾಲಿನಲ್ಲಿ ಮೊದಲು ನಿಲ್ಲೋದೇ ಪಾಕಿಸ್ತಾನ. ಆದ್ರೆ ಈ ವಿಷಯ ಅದ್ಯಾಕೆ ನಮ್ಮವರಿಗೆ ಗೊತ್ತಾಗಿಲ್ವೋ ಅರ್ಥ ಆಗ್ತಿಲ್ಲ. ನೀಟ್ ಹೋರಾಟದ ಹಿಂದೆ ಪಾಕಿಸ್ತಾನದ ಸಂಚು ಇದೆ ಅನ್ನೋದು ಈಗ ಬಯಲಾಗಿದೆ. ನೀಟ್ ಪ್ರತಿಭಟನೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪದೇ ಪದೇ ವದಂತಿಯ ಸುದ್ದಿಗಳನ್ನ ಹರಿಬಿಡಲಾಗ್ತಾ ಇತ್ತು. ಈ ಮೂಲಕ ದೇಶದ ಯುವ ಜನತೆಯನ್ನ ಮೋದಿ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟೋ ಕೆಲಸಕ್ಕೆ ಕೈ ಹಾಕಿದ್ರು. ಇದರ ಹಿಂದೆ ಬಿದ್ದ ಪೊಲೀಸರು 400ಕ್ಕೂ ಹೆಚ್ಚು ಪಾಕಿಸ್ತಾನಿ ಖಾತೆಗಳನ್ನ ಪತ್ತೆ ಹಚ್ಚಿ ಬ್ಲಾಕ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಭಾರತ ವಿರೋಧಿ ದುಷ್ಕೃತ್ಯಗಳಿಗೆ ಸದಾ ಬೆಂಬಲ ನೀಡುವ ನಿಷೇಧಿತ ಸಿಖ್ ಫಾರ್ ಜಸ್ಟಿಸ್ ಖಲಿಸ್ತಾನಿ ಸಂಘಟನೆ ಕೂಡ ಬೆಂಕಿ ಹಚ್ಚೋ ಕೆಲಸಕ್ಕೆ ಕೈ ಹಾಕಿದೆ. ನಿಷೇಧಿತ ಸಂಘಟನೆಯ ಮುಖ್ಯಸ್ಥ ಗುರು ಪಂತ್ವತ್ ಸಿಂಗ್ ಪನ್ನೂನ್ ದೆಹಲಿಯಲ್ಲಿ ನೀಟ್ ಅಕ್ರಮದ ವಿರುದ್ಧ ಹೋರಾಟ ನಡೆಸ್ತಾ ಇರುವ ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟಕ್ಕೆ ಬೆಂಬಲ ಘೋಷಿಸಿದ್ದಾನೆ. ಅಲ್ಲದೆ ತನ್ನ 3 ಷರತ್ತು ಈಡೇರಿಸಿದ್ರೆ ಸಿಜೆಪಿಗೆ $1 ದಶಲಕ್ಷ ಅಂದ್ರೆ 95 ಲಕ್ಷ ನೆರವನ್ನ ನೀಡೋದಾಗಿ ಘೋಷಣೆ ಮಾಡಿದ್ದಾನೆ. ಪನ್ನೂನ್ನ ಈ ಹೇಳಿಕೆ ಬೆನ್ನಲ್ಲೇ ಈಗ ದೇಶದ ಭದ್ರತೆಯಲ್ಲಿ ಕಳವಳ ಶುರುವಾಗಿದೆ. ದೆಹಲಿ ಹೋರಾಟದೊಳಗೆ ದೇಶ ವಿರೋಧಿ ಶಕ್ತಿಗಳು ನುಸುಳಿರುವ ಆತಂಕ ಶುರುವಾಗಿದೆ. ಇಂಥ ಹೇಳಿಕೆಗಳನ್ನೇ ಇಟ್ಕೊಂಡು ಕಮಲ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕೆ ಹಣ ಎಲ್ಲಿಂದ ಬರ್ತಾ ಇದೆ? ಇದರ ಹಿಂದೆ ಯಾವ ಸಂಚಿದೆ? ತಮ್ಮ ಇವತ್ತಿನ ವಿದೇಶಿ ಭೇಟಿ ವೇಳೆ ರಾಹುಲ್ ಗಾಂಧಿ ಯಾರ್ಯಾರನ್ನ ಭೇಟಿ ಮಾಡಿದ್ರು ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಆತ್ಮೀಯರೇ, ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಮೋದಿ ಸರ್ಕಾರ ದೊಡ್ಡ ಹೆಜ್ಜೆ ಇಡಲು ಮುಂದಾಗಿದೆ. ಇವತ್ತು ಸಂಪುಟ ಸಭೆ ನಡೆಸಲಿದ್ದು ಈ ವೇಳೆ ಕಠಿಣ ಕಾನೂನೊಂದನ್ನ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಈ ಬಗ್ಗೆ ಸಚಿವ ಸಂಪುಟದಲ್ಲಿ ಒಮ್ಮತ ಪಡೆದ ಬಳಿಕ ಸಂಸತ್ನಲ್ಲಿ ಮಂಡಿಸೋದಕ್ಕೆ ಸಜ್ಜಾಗಿದ್ದಾರೆ. ಇಲ್ಲಿರೋದೇ ಟ್ವಿಸ್ಟ್.
ಕೇಂದ್ರದ ಈ ಹೆಜ್ಜೆಗೆ ವಿಪಕ್ಷಗಳು ಕೈ ಜೋಡಿಸದೇ ಇದ್ರೆ ಹೋರಾಟದ ಕಾರಣ ಏನು ಅನ್ನೋದು ಅರಿವಾಗಲಿದೆ. ಯುವಕರ ಹೆಸರು ಹೇಳ್ತಿರೋದು ಬರೀ ರಾಜಕೀಯಕ್ಕ ಅಥವಾ ನಿಜಕ್ಕೂ ಹಿತದೃಷ್ಟಿಗ ಅನ್ನೋದು ಗೊತ್ತಾಗಲಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.